ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ರಾಗಿ ರೊಟ್ಟಿ ಮಾಡ್ತಾಯಿದ್ದೀವಿ ನೋಡಿ. ಸೊ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾವಿಲ್ಲಿ 1 ಬಟ್ಲಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀವಿ. ಸೊ ಮಾರ್ಕೆಟಲ್ಲಿ ಸಿಗುವಂಥ ಪ್ಯಾಕೆಟ್ ರಾಗಿ ಹಿಟ್ಟನ್ನೇ ನಾನು ತೊಗೊಂಡಿರೋದು. ಇಲ್ಲೆಲ್ಲ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀವಿ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ರಿ. ಒಂದು ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೆ ನಾನು, ಮತ್ತು ಸ್ವಲ್ಪ ಕರಿಬೇವು ಕಟ್ ಮಾಡಿ ಇಟ್ಕೊಂಡಿದ್ದೆ, ಮತ್ತು ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ, 4ರಿಂದ 5 ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿದ್ದೀನಿ, ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ರೀ, ಮತ್ತು ಸ್ವಲ್ಪ ಜೀರಿಗೆ ರೀ. ಎಲ್ಲವನ್ನು ನೀಟಾಗಿ ಹಿಟ್ಟಿನೊಳಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಉಪ್ಪು ಎಲ್ಲನೂ ಹಾಕಿದ್ವಲ್ಲ, ಸೊ ಅದೆಲ್ಲ ಒಂದು ಕಡೆ ನಾನು ಸ್ಟವ್ ಮೇಲೆ ಒಂದು ಪಾತ್ರೆಯಲ್ಲಿ ಬಿಸಿನೀರು ಕಾಯೋದಕ್ಕೆ ಇಟ್ಟಿದ್ದೆ ರೀ. ಈಗ ಆ ನೀರನ್ನ ಸ್ವಲ್ಪನೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿರಿ. ಚೆನ್ನಾಗಿ ಕುದಿಬೇಕು, ನೀರು ಕುದಿ ಬರಬೇಕು, ಅಂದರೆ ಸ್ವಲ್ಪ ಹಿಟ್ಟು ಚೆನ್ನಾಗಿ ಹಣ್ಣು ಬರುತ್ತೆ ರೀ, ಜಿಗಿ ಬರುತ್ತೆ ಹಿಟ್ಟು, ಮತ್ತು ರೊಟ್ಟಿ ತಟ್ಟಕ್ಕೂ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಬಿಸಿನೀರೇ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ ನೀಟಾಗಿ ನಾದ್ಕೋಬೇಕ್ರಿ ಹಿಟ್ಟನ್ನು ಈ ರೀತಿ. ಸೊ ನೋಡಿರಿ, ನಾನು ಇವಾಗ ರೆಡಿ ಆಗಿತ್ತು ನೋಡಿರಿ. ಇವಾಗ ಸ್ವಲ್ಪನೇ ಒಂದು ಉಳ್ಳಿಯಷ್ಟು ಕಟ್ ಮಾಡಿ ನಾನು ಒಂದು ಶೀಟ್ ಮೇಲೆ ಅದನ್ನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ರೀ. ನಾವು ಎಷ್ಟು ದೊಡ್ಡದಾಗಾದರೂ ಸ್ಪ್ರೆಡ್ ಮಾಡ್ಕೋಬೋದು ರೀ, ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ ಕೈಗೆ ಅಂಟುತ್ತೆ ಅಂತ ನಾನು ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ರೀ. ಇದು ನೀಟಾಗಿ ತಟ್ಕೋಬೋದು ರೀ, ನಾವು ಎಷ್ಟು ಬೇಕೋ ಆ ಸೈಜಲ್ಲಿ ತಟ್ಕೊಂಡು. ನೋಡಿ ನಾನು ಇಷ್ಟು ತಟ್ಕೊಂಡಿದ್ದೀನಿ. ಅಲ್ಲಿ ಒಂದು ಚಿಕ್ಕದಾಗಿ ಒಂದು 3 ಹೋಲ್ ಮಾಡಬೇಕಾಗತ್ತೆ ಅಲ್ಲಿ, ಅಂದರೆ ಸ್ವಲ್ಪ ಎಣ್ಣೆ ಹಾಕಿದರೆ ಚೆನ್ನಾಗಿ ಬೇಯುತ್ತೆ ರೀ. ಇಲ್ಲಿ ಹಂಚಿಟ್ಟಿದ್ದೆ ರೀ ನಾನು, ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಇವಾಗ ಹಾಕಿದ್ದೀನಿ ರೀ ರೊಟ್ಟಿನ. ಸೊ ನೋಡಿ, ಆ ಹೋಲಲ್ಲಿ ಸ್ವಲ್ಪ ಎಣ್ಣೆ ಹಾಕಿದರೆ ಅದು ಚೆನ್ನಾಗಿ ಬೇಯುತ್ತೆ ರೀ. ನೋಡಿ ಇವಾಗ ಒಂದು ಸೈಡ್ ಬೆಂದಿದೆ ರೀ. ಸೊ ಇನ್ನೊಂದು ಸೈಡ್ ತಿರುವಿ ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿ ಆಗುತ್ತೆ, ಬಟ್ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಸಾಯಂಕಾಲ ಟೈಮು ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಕೇಳ್ತಾರಲ್ರಿ, ಆ ಥರ ಸ್ನ್ಯಾಕ್ಸ್ ರೀತಿಯಲ್ಲೂ ಮಾಡಿಕೊಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ರಾಗಿ ರೊಟ್ಟಿ ರೆಡಿ ಆಯಿತು. ಸೊ ಇನ್ನು ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ.